ಹಳ್ಳಿಯ ಕೊನೆಯ ತುದಿಯಲ್ಲಿ, ಅಲ್ಲಿ ಹೊಲಗಳು ಮುಗಿದು ದಟ್ಟವಾದ ಕಾಡು ಆರಂಭವಾಗುತ್ತಿತ್ತೋ, ಅಲ್ಲೇ ಮಣ್ಣಿನಿಂದ ಮತ್ತು ಹುಲ್ಲಿನಿಂದ ಕಟ್ಟಿದ ಒಂದು ಚಿಕ್ಕ ಗುಡಿಸಲು ಇತ್ತು. ಆ ಗುಡಿಸಲಿನಲ್ಲಿ ಶಿವಣ್ಣ, ಅವನ ಹೆಂಡತಿ ಲಕ್ಷ್ಮಿ ಮತ್ತು 10 ವರ್ಷದ ಮಗ ಮಣಿ ವಾಸಿಸುತ್ತಿದ್ದರು. ಬಡತನ ಅವರ ಮನೆಯ ಹಳೆಯ ಅತಿಥಿಯಾಗಿತ್ತು. ಆದರೆ ಕಷ್ಟಪಟ್ಟು ದುಡಿಯುವ ಗುಣ ಮತ್ತು ಪ್ರಾಮಾಣಿಕತೆ ಇಂದಿಗೂ ಆ ಮನೆಯ ಅತಿದೊಡ್ಡ ಸಂಪತ್ತಾಗಿತ್ತು. ಶಿವಣ್ಣ ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಕಟ್ಟಿಗೆಗಳನ್ನು ಕಡಿಯುತ್ತಿದ್ದನು. ಸಂಜೆ ಅವನು ಮಾರಾಟ ಮಾಡಿ ಮನೆ ನಡೆಸುತ್ತಿದ್ದನು. ಕೆಲವೊಮ್ಮೆ 2 ಹೊತ್ತಿನ ಊಟ ಸಿಗುತ್ತಿತ್ತು, ಮತ್ತೆ ಕೆಲವೊಮ್ಮೆ 1 ಹೊತ್ತಿನ ಊಟಕ್ಕೂ ಕಷ್ಟವಾಗುತ್ತಿತ್ತು. ಶಿವಣ್ಣ, ಇಂದು ಬೇಗ ಮನೆಗೆ ಬಾ. ನಿನ್ನೆ ರಾತ್ರಿಯಿಂದೇ ಮಣಿಗೆ ಸ್ವಲ್ಪ ಜ್ವರ ಇದೆ. ಅವನು ಪದೇ ಪದೇ ನಿನ್ನನ್ನೇ ಕೇಳುತ್ತಿದ್ದಾನೆ. ನಾನು ಬೇಗ ಬರಲು ಪ್ರಯತ್ನಿಸುತ್ತೇನೆ ಲಕ್ಷ್ಮಿ. ಆದರೆ ಕಟ್ಟಿಗೆಗಳು ಕಡಿಮೆಯಾದರೆ ಮಾರುಕಟ್ಟೆಯವನು ಮತ್ತೆ ಹಣ ಕಡಿತ ಮಾಡುತ್ತಾನೆ. ನನಗೆ ಹಣಕ್ಕಿಂತ ನಿನ್ನ ಚಿಂತೆಯೇ ಹೆಚ್ಚು. ಕಾಡು ದಿನದಿಂದ ದಿನಕ್ಕೆ ಅಪಾಯಕಾರಿಯಾಗುತ್ತಿದೆ. ಒಳಗಿನ ಭಾಗದಲ್ಲಿ ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ ಎಂದು ಜನ ಹೇಳುತ್ತಾರೆ. ಬಡವನಾದವನು ಭಯ ನೋಡಿ ಮನೆಯಲ್ಲೇ ಕುಳಿತುಕೊಳ್ಳಲು ಆಗುವುದಿಲ್ಲ ಲಕ್ಷ್ಮಿ. ಹಸಿವು ಅದಕ್ಕಿಂತಲೂ ಭಯಾನಕ. ಅಪ್ಪ, ಇಂದು ನನಗಾಗಿ ಏನಾದರೂ ತಂದುಕೊಡು. ಹಿಂದಿನ ಸಲ ಕಾಡಿನಲ್ಲಿ ಅನೇಕ ರಹಸ್ಯಗಳಿವೆ ಎಂದು ಹೇಳಿದ್ದೆ ಅಲ್ವಾ? ಹೌದು ಮಗನೇ, ಇಂದು ಕಾಡು ನನಗೆ ಏನಾದರೂ ಹೊಸ ವಿಷಯ ತೋರಿಸಿದರೆ ಮೊದಲು ನಿನಗೇ ಹೇಳುತ್ತೇನೆ. ಬೆಳಗಿನ ಸೂರ್ಯನ ಕಿರಣಗಳು ಮರಗಳ ಮಧ್ಯೆ ಹಾದು ನೆಲದ ಮೇಲೆ ಬೀಳುತ್ತಿದ್ದವು. ಪಕ್ಷಿಗಳ ಕಲರವ ಇಡೀ ಕಾಡಿನಲ್ಲಿ ಮೊಳಗುತ್ತಿತ್ತು. ಶಿವಣ್ಣ ತನ್ನ ಕೊಡಲಿಯನ್ನು ಭುಜದ ಮೇಲೆ ಹೊತ್ತು ನಿಧಾನವಾಗಿ ಕಾಡಿನ ಒಳಭಾಗದತ್ತ ಸಾಗುತ್ತಿದ್ದನು. ಆದರೆ ಆ ದಿನ ಕಾಡು ಏನೋ ವಿಭಿನ್ನವಾಗಿ ಕಾಣಿಸುತ್ತಿತ್ತು. ಇಂದು ಕಾಡು ಇಷ್ಟು ನಿಶ್ಶಬ್ದವಾಗಿರುವುದೇಕೆ? ಎಲ್ಲವೂ ಯಾವುದೋ ಘಟನೆಯ ನಿರೀಕ್ಷೆಯಲ್ಲಿರುವಂತೆ ಅನಿಸುತ್ತಿದೆ. ಕಟ್ಟಿಗೆ ಕಡಿಯುತ್ತಾ ಕಡಿಯುತ್ತಾ ಶಿವಣ್ಣ ಕಾಡಿನ ಒಂದು ಭಾಗಕ್ಕೆ ತಲುಪಿದನು. ಅಲ್ಲಿ ಅವನು ಈ ಹಿಂದೆ ಎಂದಿಗೂ ಹೋಗಿರಲಿಲ್ಲ. ಹಠಾತ್ತನೆ ಅವನ ಕಣ್ಣಿಗೆ ಒಂದು ಹಳೆಯ ಗುಹೆ ಕಾಣಿಸಿತು. ಗುಹೆಯ ಹೊರಭಾಗದಲ್ಲಿ ವಿಚಿತ್ರ ಗುರುತುಗಳಿದ್ದವು. ಅನೇಕ ವರ್ಷಗಳಿಂದ ಯಾರೂ ಅಲ್ಲಿ ಬಂದಿಲ್ಲ ಎಂಬಂತೆ ಕಾಣುತ್ತಿತ್ತು. ಈ ಗುಹೆಯನ್ನು ನಾನು ಇದುವರೆಗೆ ನೋಡಿಲ್ಲ. ಇದರೊಳಗೆ ಏನಿರಬಹುದು? ಕುತೂಹಲ ನಿಧಾನವಾಗಿ ಭಯವನ್ನು ಮೀರತೊಡಗಿತು. ಒಳಗೆ ಗಾಢವಾದ ಕತ್ತಲು ಆವರಿಸಿತ್ತು. ಗೋಡೆಗಳ ಮೇಲೆ ಪುರಾತನ ಚಿತ್ರಗಳು ಬಿಡಿಸಲಾಗಿದ್ದವು. ಸ್ವಲ್ಪ ದೂರದಲ್ಲಿ ಅವನಿಗೆ ಮೃದುವಾದ ಚಿನ್ನದ ಬಣ್ಣದ ಬೆಳಕು ಕಾಣಿಸಿತು. ಅವನು ನಿಧಾನವಾಗಿ ಆ ಬೆಳಕಿನ ಕಡೆಗೆ ನಡೆದನು. ಆಮೇಲೆ ಅವನ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಗುಹೆಯ ಮಧ್ಯದಲ್ಲಿ ಒಂದು ದೊಡ್ಡ ಹಳೆಯ ಮಡಿಕೆ ಇತ್ತು. ಆ ಮಡಿಕೆಯಿಂದ ಚಿನ್ನದಂತೆ ಹೊಳೆಯುವ ಪ್ರಕಾಶ ಹೊರಹೊಮ್ಮುತ್ತಿತ್ತು. ಇದು ಯಾವ ರೀತಿಯ ಮಡಿಕೆ? ಇದರಲ್ಲಿ ಯಾವುದೋ ಮಾಯಾಶಕ್ತಿ ಇರುವಂತೆ ಕಾಣುತ್ತಿದೆ. ಶಿವಣ್ಣ ಮಡಿಕೆಯನ್ನು ಮುಟ್ಟಲು ಮುಂದಾದ ಕ್ಷಣವೇ ಇಡೀ ಗುಹೆಯಲ್ಲಿ ಮೊಳಗುವಂತೆ ಒಂದು ಭಾರವಾದ ಧ್ವನಿ ಕೇಳಿಸಿತು. ಎಚ್ಚರ ಮನುಷ್ಯನೇ, ಇದು ಸಾಮಾನ್ಯ ಮಡಿಕೆ ಅಲ್ಲ. ಇದು ಒಂದು ಮಾಯಾ ಮಡಿಕೆ. ಇದು ಮನುಷ್ಯನ ಆಸೆಗಳನ್ನು ಈಡೇರಿಸುತ್ತದೆ. ಆದರೆ ಪ್ರತಿಯೊಂದು ಆಸೆಗೂ ಒಂದು ಬೆಲೆ ಇರುತ್ತದೆ. ಯಾರು ನೀನು? ಎದುರಿಗೆ ಬಾ. ನಾನು ಈ ಮಡಿಕೆಯ ರಕ್ಷಕ. ಅನೇಕ ಶತಮಾನಗಳಿಂದ ಈ ಮಡಿಕೆ ಒಳ್ಳೆಯವರನ್ನು, ಲೋಭಿಗಳನ್ನು ಪರೀಕ್ಷಿಸುತ್ತಾ ಬಂದಿದೆ. ಆದ್ದರಿಂದ ಆಸೆ ಕೇಳುವ ಮೊದಲು ಚೆನ್ನಾಗಿ ಯೋಚಿಸು. ತಪ್ಪಾದ ಆಸೆ ಮನುಷ್ಯನ ಜೀವನವನ್ನೇ ಬದಲಾಯಿಸಿಬಿಡುತ್ತದೆ. ಇದು ನಿಜವಾಗಿಯೂ ಮಾಯಾ ಮಡಿಕೆಯಾಗಿದ್ದರೆ ನನ್ನ ಬಡತನವನ್ನು ದೂರ ಮಾಡಬಹುದೇ? ಮಾಡಬಹುದು. ಆದರೆ ನೆನಪಿಟ್ಟುಕೋ, ಈ ಮಡಿಕೆ ಮನುಷ್ಯನ ಹೃದಯದ ಆಸೆಗಳನ್ನೂ ಹೆಚ್ಚಿಸುತ್ತದೆ. ಶಿವಣ್ಣ ಬಹಳ ಹೊತ್ತು ಯೋಚಿಸುತ್ತಾ ನಿಂತನು. ಅವನ ಕಣ್ಣ ಮುಂದೆ ಹೆಂಡತಿಯ ಚಿಂತೆ, ಮಗನ ಅನಾರೋಗ್ಯ ಮತ್ತು ಮನೆಯ ಬಡತನ ಸುತ್ತುತ್ತಿತ್ತು. ಇದು ನಿಜವಾಗಿಯೂ ಮಾಯಾ ಮಡಿಕೆಯಾಗಿದ್ದರೆ ನನ್ನ ಕುಟುಂಬ ಯಾರೂ ಹಸಿದ ಹೊಟ್ಟೆಯಲ್ಲಿ ಮಲಗಬಾರದು ಎಂಬುದನ್ನೇ ನಾನು ಬಯಸುತ್ತೇನೆ. ಅವನು ಹೀಗೆ ಹೇಳಿದ ತಕ್ಷಣ ಮಡಿಕೆಯಿಂದ ಪ್ರಖರವಾದ ಬೆಳಕು ಹೊರಬಂದಿತು. ಇಡೀ ಗುಹೆ ನಡಗತೊಡಗಿತು. ಕೆಲವೇ ಕ್ಷಣಗಳಲ್ಲಿ ಮಡಿಕೆಯೊಳಗಿಂದ ಗೋಧಿ, ಅಕ್ಕಿ
ಅಕ್ಕಿ ಮತ್ತು ಹಲವು ಆಹಾರ ಸಾಮಗ್ರಿಗಳು ಹೊರಬರತೊಡಗಿದವು. ದೇವರೇ, ಇದು ನಿಜವಾಗಿಯೂ ಮಾಯಾಮಡಿಕೆ. ಮನುಷ್ಯನೇ, ನಿನ್ನ ಮೊದಲ ಆಸೆ ಸರಿಯಾಗಿತ್ತು. ಆದರೆ ನೆನಪಿಟ್ಟುಕೋ, ಮನುಷ್ಯನ ಮನಸ್ಸು ನಿಧಾನವಾಗಿ ಬದಲಾಗುತ್ತದೆ. ನಿನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೋ. ಶಿವಣ್ಣ ಬೇಗ ಬೇಗನೆ ಸಾಮಾನುಗಳನ್ನು ಕಟ್ಟಿಕೊಂಡು ಮನೆ ಕಡೆಗೆ ಓಡಿದನು. ಶಿವಣ್ಣ, ಇಂದು ಇಷ್ಟು ಬೇಗ ಹೇಗೆ ಬಂದೆ? ಇಷ್ಟೊಂದು ಸಾಮಾನು ಎಲ್ಲಿಂದ ಬಂತು? ಇಂದು ಕಾಡಿನಲ್ಲಿ ನನಗೆ ಒಂದು ವಿಚಿತ್ರ ಸಂಗತಿ ಸಿಕ್ಕಿತು. ಅದನ್ನು ಕೇಳಿದರೆ ನೀವಿಬ್ಬರೂ ನಂಬುವುದಿಲ್ಲ. ನಂತರ ಶಿವಣ್ಣ ನಡೆದದ್ದನ್ನೆಲ್ಲ ಲಕ್ಷ್ಮಿ ಮತ್ತು ಮಣಿಗೆ ವಿವರವಾಗಿ ಹೇಳಿದನು. ಇದನ್ನೆಲ್ಲ ಕೇಳಿದರೆ ನನಗೆ ಭಯವಾಗುತ್ತಿದೆ. ಈ ಜಗತ್ತಿನಲ್ಲಿ ಯಾವ ವಸ್ತುವಿಗೂ ಬೆಲೆ ಕೊಡದೆ ಏನೂ ಸಿಗುವುದಿಲ್ಲ. ಇದು ಮುಂದೆ ಯಾವುದಾದರೂ ಸಮಸ್ಯೆಯಾಗಬಾರದು. ನಾನು ಯಾವುದೇ ತಪ್ಪಾದ ವಸ್ತುವನ್ನು ಕೇಳಿಲ್ಲ ಲಕ್ಷ್ಮಿ. ನನ್ನ ಕುಟುಂಬಕ್ಕೆ ಆಹಾರ ಮಾತ್ರ ಕೇಳಿದ್ದೇನೆ. ಅಪ್ಪ, ಆ ಮಡಿಕೆ ನಿಜವಾಗಿಯೂ ಎಲ್ಲ ಆಸೆಗಳನ್ನು ಈಡೇರಿಸುತ್ತದೆಯಾ? ಹೌದು ಮಗನೇ, ಆದರೆ ಆ ಧ್ವನಿ ಪ್ರತಿಯೊಂದು ಆಸೆಗೂ ಒಂದು ಬೆಲೆ ಇರುತ್ತದೆ ಎಂದು ಹೇಳಿತ್ತು. ಶಿವಣ್ಣ, ನಮಗೆ ಸಿಕ್ಕಿರುವುದರಲ್ಲಿ ತೃಪ್ತಿ ಪಡೋಣ. ಹೆಚ್ಚು ಆಸೆ ಪಡಬೇಡ. ಆದ್ರೆ ಆ ರಾತ್ರಿ ಶಿವಣ್ಣನ ಕಣ್ಣಿಗೆ ನಿದ್ರೆ ಬರಲಿಲ್ಲ. ಅವನ ಮನಸ್ಸು ಮತ್ತೆ ಮತ್ತೆ ಆ ಮಾಯಾ ಮಡಿಕೆಯ ಬಗ್ಗೆಯೇ ಯೋಚಿಸುತ್ತಿತ್ತು. ಅದೇ ಹಳ್ಳಿಯಲ್ಲಿ ದುರ್ಗಪ್ಪ ಗೌಡ ಎಂಬ ಶ್ರೀಮಂತ ಜಮೀನುದಾರನಿದ್ದನು. ಹಳ್ಳಿಯ ಅನೇಕ ಬಡ ಜನರು ಅವನ ಸಾಲದ ಬಲೆಗೆ ಸಿಲುಕಿಕೊಂಡಿದ್ದರು. ಮರುದಿನ ಅವನು ಶಿವಣ್ಣನ ಮನೆಯಲ್ಲಿ ಇಷ್ಟೊಂದು ಆಹಾರ ಸಾಮಾನುಗಳನ್ನು ಕಂಡಾಗ ಅನುಮಾನಗೊಂಡನು. ಏನಯ್ಯ ಶಿವಣ್ಣ, ನಿನ್ನ ಮನೆಯಲ್ಲಿ ನಿನ್ನೆಯವರೆಗೆ ತಿನ್ನಲು ಧಾನ್ಯವೂ ಇರಲಿಲ್ಲ. ಇಂದು ಇಷ್ಟೊಂದು ಸಾಮಾನು ಎಲ್ಲಿಂದ ಬಂತು? ಎಲ್ಲಾದರೂ ಕಳ್ಳತನ ಮಾಡಿಕೊಂಡು ಬಂದೆಯಾ? ಇಲ್ಲ ಗೌಡರೆ, ದೇವರ ಕೃಪೆಯಿಂದ ಸಹಾಯ ಸಿಕ್ಕಿತ್ತು ಅಷ್ಟೇ. ದೇವರು ಬಡವರ ಮೇಲೆ ಇಷ್ಟು ಬೇಗ ಕರುಣೆ ತೋರಿಸುವುದಿಲ್ಲ. ಖಂಡಿತವಾಗಿಯೂ ಇದರ ಹಿಂದೆ ಯಾವುದೋ ರಹಸ್ಯವಿದೆ. ದುರ್ಗಪ್ಪ ಗೌಡನ ಕಣ್ಣುಗಳಲ್ಲಿ ಲೋಭ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಕೆಲವು ದಿನಗಳವರೆಗೆ ಎಲ್ಲವೂ ಚೆನ್ನಾಗಿಯೇ ನಡೆಯಿತು. ಮನೆಯಲ್ಲಿ ಆಹಾರದ ಕೊರತೆ ಸಂಪೂರ್ಣವಾಗಿ ದೂರವಾಯಿತು. ಮಣಿಯ ಆರೋಗ್ಯವೂ ಸುಧಾರಿಸತೊಡಗಿತು. ಆದರೆ ನಿಧಾನವಾಗಿ ಶಿವಣ್ಣನ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಮೂಡತೊಡಗಿದವು. ಈ ಮಡಕೆ ಇಷ್ಟೆಲ್ಲ ಕೊಡಬಲ್ಲದಾದರೆ ನಾನು ಒಂದು ಚಿಕ್ಕ ಮನೆ ಕೇಳಬಾರದೆ? ಶಿವಣ್ಣ, ನನಗಿದು ಸರಿಯಾಗಿ ಅನಿಸುತ್ತಿಲ್ಲ. ನಮಗೆ ಬೇಕಾದಷ್ಟು ಸಿಕ್ಕಿದೆ ಅಲ್ವಾ? ಹಾಗಿದ್ದರೂ ಮತ್ತೆ ಮತ್ತೆ ಆ ಮಡಕೆಯ ಬಳಿಗೆ ಯಾಕೆ ಹೋಗಲು ಬಯಸುತ್ತೀಯಾ? ನಾನು ಲೋಭ ಮಾಡುತ್ತಿಲ್ಲ ಲಕ್ಷ್ಮಿ. ನೀನು ಮತ್ತು ಮಣಿ ಒಳ್ಳೆಯ ಮನೆಯಲ್ಲಿ ಇರಬೇಕು ಎಂಬುದಷ್ಟೇ ನನ್ನ ಆಸೆ. ಮಳೆ ಬಂದಾಗಲೆಲ್ಲ ಈ ಗುಡಿಸಲು ಕುಸಿಯುವ ಸ್ಥಿತಿಗೆ ಬರುತ್ತದೆ. ಮನುಷ್ಯನೇ, ನೀನು ಮತ್ತೆ ಬಂದೆಯಾ? ನಮ್ಮ ಕುಟುಂಬಕ್ಕಾಗಿ ಒಂದು ಚಿಕ್ಕ ಮನೆ ಬೇಕು. ನಿನ್ನ ಆಸೆ ಈಡೇರುತ್ತದೆ. ಆದರೆ ನೆನಪಿಟ್ಟುಕೋ, ಪ್ರತಿಯೊಂದು ಹೊಸ ಆಸೆಯು ಮನುಷ್ಯನ ಮನಸ್ಸನ್ನು ಸ್ವಲ್ಪ ಸ್ವಲ್ಪವಾಗಿ ಬದಲಾಯಿಸುತ್ತದೆ. ಮಡಿಕೆಯಿಂದ ಮತ್ತೆ ಪ್ರಕಾಶಮಾನವಾದ ಬೆಳಕು ಹೊರಬಂದಿತು. ಶಿವಣ್ಣ ಮನೆಗೆ ಹಿಂದಿರುಗಿದಾಗ ಅವನ ಹಳೆಯ ಗುಡಿಸಲಿನ ಜಾಗದಲ್ಲಿ ಒಂದು ಸುಂದರವಾದ ಚಿಕ್ಕ ಮನೆ ನಿರ್ಮಾಣವಾಗಿತ್ತು. ಅಪ್ಪ, ಇದು ನಮ್ಮ ಮನೆಯಾ? ದೇವರೇ, ಇದು ನಿಜವಾಗಿಯೂ ಸಂಭವಿಸಿದೆ. ಇನ್ನು ಮಳೆಯ ಭಯ ಇರುವುದಿಲ್ಲ. ಆದರೆ ಅದೇ ಕ್ಷಣದಲ್ಲಿ ದೂರದಲ್ಲಿ ನಿಂತಿದ್ದ ದುರ್ಗಪ್ಪ ಗೌಡ ಈ ಎಲ್ಲವನ್ನೂ ಗಮನಿಸುತ್ತಿದ್ದನು. ಈಗ ಅವನ ಕಣ್ಣುಗಳಲ್ಲಿ ಕೇವಲ ಲೋಭವಷ್ಟೇ ಉಳಿದಿತ್ತು. ದಿನಗಳು ಕಳೆಯತೊಡಗಿದವು. ಶಿವಣ್ಣನ ಜೀವನ ಬದಲಾಗತೊಡಗಿತು. ಈಗ ಅವನ ಮನೆಯಲ್ಲಿ ಆಹಾರದ ಕೊರತೆ ಇರಲಿಲ್ಲ. ಹಳ್ಳಿಯ ಜನರು ಆಶ್ಚರ್ಯಪಡುತ್ತಿದ್ದರು. ಒಬ್ಬ ಬಡ ಕಟ್ಟಿಗೆ ಕಡಿಯುವವನು ಇಷ್ಟು ಬೇಗ ಹೇಗೆ ಸುಖವಾಗಿ ಬದುಕತೊಡಗಿದ? ಆದರೆ ಮನುಷ್ಯನ ಮನಸ್ಸು ತುಂಬಾ ವಿಚಿತ್ರ. ಸಣ್ಣ ಅಗತ್ಯಗಳು ಈಡೇರಿದಾಗ ದೊಡ್ಡ ಆಸೆಗಳು ಹುಟ್ಟಿಕೊಳ್ಳುತ್ತವೆ. ನನ್ನ ಬಳಿ ಇನ್ನೂ ಸ್ವಲ್ಪ ಹಣವಿದ್ದರೆ ಮಣಿಯನ್ನು ಪಟ್ಟಣದ ದೊಡ್ಡ ಶಾಲೆಯಲ್ಲಿ ಓದಿಸಬಹುದಾಗಿತ್ತು. ಶಿವಣ್ಣ, ನಾನು ಮತ್ತೆ ಹೇಳ್ತೇನೆ, ಸಿಕ್ಕಿರುವುದರಲ್ಲಿ ಸಂತೋಷಪಡು. ನನಗೆ ಭಯವಾಗುತ್ತಿದೆ. ಭಯ ಯಾಕೆ?
ಇಷ್ಟು ದಿನ ಮಡಕೆ ನಮ್ಮ ಒಳ್ಳೆಯದನ್ನೇ ಮಾಡಿದೆ. ಎಲ್ಲ ಹೊಳೆಯುವ ವಸ್ತುಗಳು ಒಳ್ಳೆಯದೇ ಆಗಿರುವುದಿಲ್ಲ. ಅತ್ತ ದುರ್ಗಪ್ಪ ಗೌಡ ಶಿವಣ್ಣನನ್ನು ಹಿಂಬಾಲಿಸಲು ಆರಂಭಿಸಿದನು. ಒಂದು ದಿನ ಅವನು ಶಿವಣ್ಣ ಕಾಡಿನ ಕಡೆ ಹೋಗುವುದನ್ನು ನೋಡಿದನು. ಈಗ ಅರ್ಥವಾಯಿತು. ಖಂಡಿತವಾಗಿಯೂ ಕಾಡಿನಲ್ಲಿ ಯಾವುದೋ ಗುಪ್ತ ನಿಧಿ ಇದೆ. ಅದಕ್ಕೆ ಈ ಬಡವ ಹಠಾತ್ತನೆ ಶ್ರೀಮಂತನಾಗುತ್ತಿದ್ದಾನೆ. ದುರ್ಗಪ್ಪ ಗೌಡ ಸುಮ್ಮನೆ ಶಿವಣ್ಣನ ಹಿಂದೆ ಹೋಗಿ ಗುಹೆಯವರೆಗೆ ತಲುಪಿದನು. ಆದರೆ ಒಳಗೆ ಹೋಗುವ ಧೈರ್ಯ ಅವನಿಗೆ ಬರಲಿಲ್ಲ. ಏನೇ ಆದರೂ ಆ ರಹಸ್ಯವನ್ನು ತಿಳಿದುಕೊಳ್ಳಬೇಕು ಎಂದು ನಿರ್ಧರಿಸಿದನು. ಇತ್ತ ಶಿವಣ್ಣ ಮತ್ತೆ ಗುಹೆಯೊಳಗೆ ಪ್ರವೇಶಿಸಿದನು. ನಿನ್ನ ಮನಸ್ಸಿನಲ್ಲಿ ಈಗ ಅಶಾಂತಿ ಹೆಚ್ಚಾಗಿದೆ. ಮನುಷ್ಯನೇ, ಎಚ್ಚರಿಕೆಯಿಂದಿರು. ನನ್ನ ಮಗನನ್ನು ಯಾರೂ ಬಡವ ಎಂದು ಕರೆಯದಷ್ಟು ಸಂಪತ್ತು ನನಗೆ ಬೇಕು. ಸಂಪತ್ತು ಮನುಷ್ಯನ ಅಗತ್ಯಗಳನ್ನು ಪೂರೈಸುತ್ತದೆ, ಆದರೆ ಲೋಭ ಮನುಷ್ಯನ ಆತ್ಮವನ್ನೇ ನಾಶ ಮಾಡುತ್ತದೆ. ಆದರೂ ಮಡಿಕೆ ಮತ್ತೆ ಪ್ರಕಾಶಿಸಿತು. ಶಿವಣ್ಣ ಮನೆಗೆ ಬಂದಾಗ ಅವನ ಮನೆಯಲ್ಲಿ ಚಿನ್ನದ ನಾಣ್ಯಗಳಿಂದ ತುಂಬಿದ ಒಂದು ಸಣ್ಣ ಪೆಟ್ಟಿಗೆ ಇತ್ತು. ಅಪ್ಪ, ಈಗ ನಾವು ಶ್ರೀಮಂತರಾದ್ವಾ? ಇನ್ನೂ ಅಲ್ಲ ಮಗನೇ, ಆದರೆ ಇನ್ನು ಮುಂದೆ ದುಃಖ ಅನುಭವಿಸಬೇಕಾಗುವುದಿಲ್ಲ. ಶಿವಣ್ಣ, ನಿನ್ನ ಕಣ್ಣುಗಳಲ್ಲಿ ಮೊದಲಿನ ಶಾಂತಿ ಕಾಣಿಸುತ್ತಿಲ್ಲ. ಈ ಮಡಿಕೆ ನಿಧಾನವಾಗಿ ನಿನ್ನನ್ನು ಬದಲಾಯಿಸುತ್ತಿದೆ ಎನ್ನಿಸುತ್ತಿದೆ. ನೀನು ಅನಗತ್ಯವಾಗಿ ಭಯಪಡುತ್ತಿದ್ದೀಯ. ಆ ರಾತ್ರಿ ಭಾರೀ ಗಾಳಿ ಬೀಸತೊಡಗಿತು. ಆಕಾಶದಲ್ಲಿ ಮಿಂಚುಗಳು ಹೊಳೆಯುತ್ತಿದ್ದವು. ಶಿವಣ್ಣನ ಕನಸಿನಲ್ಲಿ ಮತ್ತೆ ಅದೇ ಭಾರವಾದ ಧ್ವನಿ ಕೇಳಿಸಿತು. ಮನುಷ್ಯನೇ, ಅಗತ್ಯ ಮತ್ತು ಲೋಭದ ನಡುವಿನ ಗಡಿಯನ್ನು ನೀನು ಮರೆತಿದ್ದೀಯ. ಈಗಲೂ ನಿಲ್ಲದಿದ್ದರೆ ಈ ಮಡಿಕೆ ನಿನಗೆ ಎಲ್ಲವನ್ನೂ ಕೊಟ್ಟು ಎಲ್ಲವನ್ನೂ ಕಸಿದುಕೊಳ್ಳುತ್ತದೆ. ಇಲ್ಲ, ನಾನು ನನ್ನ ಕುಟುಂಬದ ಸಂತೋಷವನ್ನಷ್ಟೇ ಬಯಸುತ್ತೇನೆ. ಪ್ರತಿಯೊಬ್ಬ ಲೋಭಿಯೂ ಆರಂಭದಲ್ಲಿ ಇದೇ ಮಾತು ಹೇಳುತ್ತಾನೆ. ಮರುದಿನ ಬೆಳಗ್ಗೆ ಮಣಿ ಹಠಾತ್ತನೆ ತುಂಬಾ ಅನಾರೋಗ್ಯಕ್ಕೆ ಒಳಗಾದನು. ಅವನ ದೇಹ ಬೆಂಕಿಯಂತೆ ಉರಿಯತೊಡಗಿತು. ಶಿವಣ್ಣ, ಮಣಿಯನ್ನು ನೋಡು. ಅವನಿಗೆ ತುಂಬಾ ಜ್ವರ ಬಂದಿದೆ. ಹಠಾತ್ತನೆ ಹೀಗೆ ಹೇಗೆ ಆಯಿತು? ನಾನು ಮೊದಲೇ ಹೇಳಿದ್ದೆ, ಈ ಮಡಿಕೆ ಸರಿಯಿಲ್ಲ. ಶಿವಣ್ಣ ಗಾಬರಿಗೊಂಡನು. ತಕ್ಷಣವೇ ಮಣಿಯನ್ನು ಕರೆದುಕೊಂಡು ಗ್ರಾಮದ ವೈದ್ಯರ ಬಳಿಗೆ ಹೋದನು. ಮಗುವಿನ ಸ್ಥಿತಿ ಚೆನ್ನಾಗಿಲ್ಲ. ಇವನಿಗೆ ವಿಶ್ರಾಂತಿ ಮತ್ತು ಔಷಧಿ ಎರಡೂ ಅಗತ್ಯ. ಮೊದಲ ಬಾರಿಗೆ ಶಿವಣ್ಣನ ಮನಸ್ಸಿನಲ್ಲಿ ಭಯ ನೆಲೆಸಿತು. ಮಡಿಕೆಯ ಎಚ್ಚರಿಕೆ ನಿಜವಾಗಿರಬಹುದು ಎಂಬ ಅನುಮಾನ ಅವನಿಗೆ ಮೂಡಿತು. ಅದೇ ರಾತ್ರಿ ದುರ್ಗಪ್ಪ ಗೌಡ ತನ್ನ ಜನರೊಂದಿಗೆ ಗುಹೆಗೆ ತಲುಪಿದನು. ಇಂದು ಆ ಮಾಯಾನಿಧಿ ನನ್ನದಾಗಲಿದೆ. ಅವನು ಮಡಿಕೆಯನ್ನು ಮುಟ್ಟಲು ಪ್ರಯತ್ನಿಸಿದ ಕ್ಷಣವೇ ಇಡೀ ಗುಹೆ ನಡಗತೊಡಗಿತು. ಲೋಭಿ ಮನುಷ್ಯನೇ, ಈ ಮಡಿಕೆ ನಿನ್ನಂಥವರಿಗಾಗಿ ವಿನಾಶವಾಗಿದೆ. ನನಗೆ ಸಂಪತ್ತು ಬೇಕು, ತುಂಬಾ ಸಂಪತ್ತು ಬೇಕು. ಹಠಾತ್ತನೆ ಮಡಿಕೆಯಿಂದ ಕಪ್ಪು ಹೊಗೆ ಹೊರಬರತೊಡಗಿತು. ಇಡೀ ಗುಹೆ ಕತ್ತಲಿನಿಂದ ಆವರಿಸಿತು. ದುರ್ಗಪ್ಪ ಗೌಡ ಭಯದಿಂದ ನಡಗತೊಡಗಿದನು. ಕೆಲವೇ ಕ್ಷಣಗಳಲ್ಲಿ ಅವನ ಜೊತೆ ಬಂದಿದ್ದ ಎಲ್ಲರೂ ಪ್ರಜ್ಞೆ ತಪ್ಪಿ ನೆಲಕ್ಕುರುಳಿದರು. ದುರ್ಗಪ್ಪ ಗೌಡ ಹೇಗೋ ತನ್ನ ಪ್ರಾಣ ಉಳಿಸಿಕೊಂಡು ಅಲ್ಲಿಂದ ಓಡಿ ಹೋದನು. ಮರುದಿನ ಶಿವಣ್ಣ ಮತ್ತೆ ಗುಹೆಗೆ ಬಂದನು. ಅವನ ಕಣ್ಣುಗಳಲ್ಲಿ ಭಯ ಮತ್ತು ಪಶ್ಚಾತ್ತಾಪ ಎರಡೂ ಕಾಣಿಸುತ್ತಿದ್ದವು. ನನ್ನನ್ನು ಕ್ಷಮಿಸು. ಈಗ ನನಗೆ ಅರ್ಥವಾಗಿದೆ. ಅಗತ್ಯ ಮತ್ತು ಲೋಭದ ನಡುವೆ ದೊಡ್ಡ ವ್ಯತ್ಯಾಸವಿದೆ. ನಾನು ನನ್ನ ಕುಟುಂಬ ಸುರಕ್ಷಿತವಾಗಿರಬೇಕು ಎಂದು ಮಾತ್ರ ಬಯಸುತ್ತೇನೆ. ತಡವಾದರೂ ನೀನು ಸತ್ಯವನ್ನು ಅರಿತುಕೊಂಡೆ ಮನುಷ್ಯನೇ. ಇದೇ ಈ ಮಡಿಕೆಯ ದೊಡ್ಡ ಪರೀಕ್ಷೆಯಾಗಿತ್ತು. ಮಡಿಕೆ ನಿಧಾನವಾಗಿ ಹೊಳೆಯತೊಡಗಿತು. ಈ ಬಾರಿ ಅದರ ಬೆಳಕು ತುಂಬ ಶಾಂತವಾಗಿತ್ತು. ಸಮಯಕ್ಕೆ ಸರಿಯಾಗಿ ಲೋಭವನ್ನು ತ್ಯಜಿಸುವವನೇ ನಿಜವಾದ ಶ್ರೀಮಂತ. ಕೆಲವೇ ಕ್ಷಣಗಳಲ್ಲಿ ಮಡಿಕೆಯ ಹೊಳಪು ಕಡಿಮೆಯಾಗತೊಡಗಿತು.
ಏನಾಗುತ್ತಿದೆ? ಈಗ ಈ ಮಡಿಕೆ ಶಾಶ್ವತವಾಗಿ ಅಳಿದು ಹೋಗುತ್ತದೆ, ಏಕೆಂದರೆ ಇದರ ಕೆಲಸ ಪೂರ್ಣಗೊಂಡಿದೆ. ಶಿವಣ್ಣ ಮನೆಗೆ ಹಿಂದಿರುಗಿದಾಗ ಮಣಿಯ ಜ್ವರ ಸಂಪೂರ್ಣವಾಗಿ ಇಳಿದಿತ್ತು. ಲಕ್ಷ್ಮಿಯ ಕಣ್ಣುಗಳಲ್ಲೂ ನೆಮ್ಮದಿ ಕಾಣಿಸುತ್ತಿತ್ತು. ಮನೆ ಮತ್ತೆ ಮೊದಲಿನಂತೆ ಸರಳವಾಗಿತ್ತು. ಚಿನ್ನದ ನಾಣ್ಯಗಳ ಪೆಟ್ಟಿಗೆಯೂ ಕಾಣೆಯಾಗಿತ್ತು. ಆದರೆ ಅವರ ಮುಖಗಳಲ್ಲಿ ಮೊದಲಿನ ಅದೇ ಶಾಂತಿ ಮರಳಿ ಬಂದಿತ್ತು. ಅಪ್ಪ, ಈಗ ನಾವು ಮತ್ತೆ ಬಡವರಾಗಿದ್ದೇವಾ? ಇಲ್ಲ ಮಗನೇ, ಈಗ ನಾವು ನಿಜವಾಗಿಯೂ ಶ್ರೀಮಂತರಾಗಿದ್ದೇವೆ. ಏಕೆಂದರೆ ಮನುಷ್ಯನ ಅತಿದೊಡ್ಡ ಸಂಪತ್ತು ಅವನ ಕುಟುಂಬ ಮತ್ತು ಮನಸ್ಸಿನ ನೆಮ್ಮದಿ ಎಂಬುದನ್ನು ನಾವು ಕಲಿತಿದ್ದೇವೆ. ಲೋಭ ಮನುಷ್ಯನ ಸಂತೋಷವನ್ನೇ ಕಸಿದುಕೊಳ್ಳುತ್ತದೆ. ಕೆಲವು ದಿನಗಳ ನಂತರ ಹಳ್ಳಿಯ ಜನರು ಗಮನಿಸಿದರು. ಶಿವಣ್ಣ ಮೊದಲಿನಂತೆಯೇ ಕಷ್ಟಪಟ್ಟು ದುಡಿಯುತ್ತಿದ್ದನು. ಆದರೆ ಈಗ ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ನೆಮ್ಮದಿ ಇತ್ತು. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ಅಗತ್ಯ ಮನುಷ್ಯನನ್ನು ಪರಿಶ್ರಮಿಯನ್ನಾಗಿ ಮಾಡುತ್ತದೆ, ಆದರೆ ಲೋಭ ಮನುಷ್ಯನನ್ನು ಕುರುಡನನ್ನಾಗಿ ಮಾಡುತ್ತದೆ. ತೃಪ್ತಿ ಹೊಂದಿರುವ ಮನುಷ್ಯನೇ ಈ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ. ಇಂತಹ ಸುಂದರ ಕನ್ನಡ ಕಥೆಗಳನ್ನು ನೋಡಲು ನಮ್ಮ ಅಜಯ್ ಕನ್ನಡ ಸ್ಟೋರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ.